ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ನಮ್ಮ ದೇಹದ ಆರೋಗ್ಯದ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ತುಂಬಾ ಮುಖ್ಯ. ಎಷ್ಟೋ ಒಂದು ಅಭ್ಯಾಸಗಳಿಂದ ನಮ್ಮ ಮಾನಸಿಕ ಆರೋಗ್ಯ ಹಾಳಾಗ್ತಿರುತ್ತೆ, ಒತ್ತಡಕ್ಕೆ ಒಳಗಾಗ್ತಿರ್ತೀವಿ. ಇತ್ತೀಚೆಗೆ ಈ ರೀತಿಯಾದಂತಹ ಸಮಸ್ಯೆ ಇನ್ನೂ ಹೆಚ್ಚಾಗ್ತಿದೆ. ಈ ಸಂಚಿಕೆಯಲ್ಲಿ ನಾವು ಮಾಡಬಹುದಾದಂತಹ ಒಂದು 5 ವಿಷಯಗಳು ಯಾವುದು ನಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡಬಹುದು ಅನ್ನೋದ್ರ ಕುರಿತಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿದ್ರೆ. ಈ ನಿದ್ರೆ ಅನ್ನೋದು ಸರಿಯಾದ ಸಮಯಕ್ಕೆ ಸರಿಯಾದ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಸ್ಲೀಪ್ ಎರಡೂ ಕೂಡ ತುಂಬಾ ಮುಖ್ಯ ಆಗುತ್ತೆ. ಒಳ್ಳೆಯ ನಿದ್ದೆಯಿಂದ ಮನಸ್ಸಿಗೆ ಕೂಡ ಶಾಂತಿ ಇರುತ್ತೆ, ಮೆಂಟಲ್ ಕ್ಲಾರಿಟಿ ಇರುತ್ತೆ. ಯಾವಾಗ ನಾವು ಇರ್ರೆಗ್ಯುಲರ್ ಟೈಮಿಂಗ್ಸಲ್ಲಿ ನಿದ್ರೆ ಮಾಡ್ತೀವಿ ಅಥವಾ ಯಾವಾಗ ನಮಗೆ ಡಿಸ್ಟರ್ಬ್ಡ್ ಸ್ಲೀಪ್ ಇರುತ್ತೋ ಆಟೋಮ್ಯಾಟಿಕ್ ಅದು ನಮ್ಮ ಮನಸ್ಸಿನ ಮೇಲೂ ಪ್ರಭಾವವನ್ನು ಬೀರುತ್ತೆ. ಅದು ಲೇಸಿನೆಸ್ ಅಂತ ಆಗಿರಬಹುದು ಅಥವಾ ಇನ್ಕ್ರೀಸ್ಡ್ ಫ್ರಸ್ಟ್ರೇಷನ್, ಟಾಲರೆನ್ಸ್ ಕಡಿಮೆ ಆಗೋದು, ಈ ರೀತಿಯಾದಂತಹ ಅನೇಕ ಸಮಸ್ಯೆಗಳು ನಿದ್ರೆ ಸರಿಯಾಗಿ ಮಾಡದೇ ಇರೋದ್ರಿಂದ ಡೆವಲಪ್ ಆಗುತ್ತೆ. ಎರಡನೇದು ನೆಗೆಟಿವ್ ಸೆಲ್ಫ್ ಟಾಕ್. ಯಾವಾಗ ನಾವು ನಮ್ಮ ಬಗ್ಗೆ ನಾವೇ ಕೆಟ್ಟದನ್ನು ಹೇಳ್ಕೋತೀವಿ ಅಥವಾ ಕೆಟ್ಟದ್ರ ಬಗ್ಗೆನೇ ಫೋಕಸ್ ಮಾಡೋದು, ಅದನ್ನೇ ಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋದು ಯಾವಾಗ ಮಾಡ್ತೀವಿ ಆವಾಗ ಪಾಸಿಟಿವಿಟಿಗೆ ಸ್ಪೇಸ್ ಇರೋದಿಲ್ಲ. ಒಂದು ಪಾಸಿಟಿವ್ ಔಟ್ಕಮ್ ಆಗಬಹುದಿದ್ರೂ ಕೂಡ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಮುಖಾಂತರ ಅದು ಕಂಪ್ಲೀಟ್ ಆಗೋದಿಲ್ಲ. ಸೊ ಆದಷ್ಟು ನೆಗೆಟಿವ್ ಸೆಲ್ಫ್ ಟಾಕನ್ನು ಪ್ರಿವೆಂಟ್ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಒಂದು ಪಾಸಿಟಿವ್ ಔಟ್ಲುಕ್ನ ಡೆವಲಪ್ ಮಾಡ್ಕೊಳ್ಳೋದು ಇದು ಇಮಿಡಿಯೇಟ್ ಆಗಿ ಆಗೋದಿಲ್ಲ, ಬಟ್ ಇದಕ್ಕೆ ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಮತ್ತು ಬಿಲೀಫ್ ಬೇಕಾಗುತ್ತೆ. ಆಗ ನಮ್ಮ ಪಾಸಿಟಿವ್ ಸೆಲ್ಫ್ ಟಾಕಿಂದ ನಮ್ಮ ಜೀವನದ ಮೇಲೂ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಬರೋದಕ್ಕೆ ಶುರುವಾಗುತ್ತೆ. ಮೂರನೆಯದ್ದು ಐಸೋಲೇಷನ್. ಯಾವಾಗ ನಾವು ತುಂಬ ಒಬ್ಬಂಟಿ ಆಗ್ತೀವಿ, ಸೋಷಲ್ ಸಿಚುವೇಶನ್ಸಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಲ್ಲ, ನನಗೆ ಯಾರೂ ಬೇಡ, ಈ ರೀತಿಯಾದಂತಹ ಅಭ್ಯಾಸಗಳನ್ನ ಡೆವಲಪ್ ಮಾಡ್ಕೋತೀವಿ, ಇದು ನಮ್ಮ ದೇಹಕ್ಕೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಯಾವಾಗಲೂ ಅ ಹ್ಯೂಮನ್ ನೀಡ್ಸ್ ಅ ಕಂಪ್ಯಾನಿಯನ್. ಯಾರಾದರೂ ಒಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ, ಯಾರಾದರೂ ನಮ್ಮಂದು ಕೇಳಿಸ್ಕೊಳ್ಳೋಕ್ಕೆ ಎಲ್ರಿಗೂ ಬೇಕಾಗುತ್ತೆ. ಈ ಐಸೋಲೇಷನ್ ಆಗೋದ್ರಿಂದ ಆ ಪ್ಯಾಟರ್ನ್ ಬ್ರೇಕ್ ಆಗುತ್ತೆ. ಅದು ಲಾಂಗ್ ಟರ್ಮ್ ಡಿಪ್ರೆಷನ್, ಲೋನ್ಲಿನೆಸ್, ಒಬ್ಬಂಟಿತನ ಈ ರೀತಿಯಾದಂತಹ ಸಮಸ್ಯೆಗೆ ಬಿಡುವು ಮಾಡಿಕೊಡುತ್ತೆ. ನಾಲ್ಕನೆಯದ್ದು ಲ್ಯಾಕ್ ಆಫ್ ಗ್ರ್ಯಾಟಿಟ್ಯೂಡ್. ಈ ರೀತಿಯಾದಂತಹ ಒಂದು ಅಭ್ಯಾಸ, ಸಿಂಪಲ್ ಅಭ್ಯಾಸ. ನೀವು ಏನಕ್ಕೆ ಆ ದಿನ ಗ್ರೇಟ್ಫುಲ್ ಆಗಿದ್ದೀರಾ, ಯಾವುದೋ ದೊಡ್ಡ ವಿಷಯ ಆಗಬೇಕು ಅಂತ ಇಲ್ಲ. ನಮಗೆ ಏನು ಇದೆ, ನಮ್ಮ ಕೆಲಸದಲ್ಲಿ ನಾವು ಏನು ಪಾಸಿಟಿವ್ ಆಗಿ ನೋಡಬಹುದು ಅಥವಾ ನಾವು ನಮಗಿನ್ನ ಎಷ್ಟು ಇಂಪ್ರೂವ್ ಆಗ್ತಿದ್ದೀವಿ, ನಾವು ನಿನ್ನೆ ಇರೋದಕ್ಕಿಂತ ಇವತ್ತು ಇನ್ನೂ ಎಷ್ಟು ಬೆಟರ್ ಆಗಿದ್ದೀವಿ ಅನ್ನುವಂತಹ ನಮ್ಮೊಂದಿಗೆ ನಮಗೆ ಇರೋ ಕಂಪ್ಯಾರಿಸನ್ ಮತ್ತು ನಮ್ಮೊಂದಿಗೆ ನಾವೇ ತೋರಿಸೋ ಕಂಪ್ಯಾಷನ್ ಹಾಗೆ ಕೈಂಡ್ನೆಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಒಂದು ಗ್ರ್ಯಾಟಿಟ್ಯೂಡ್, ಒಂದು ಕೃತಜ್ಞ ಭಾವವನ್ನು ನಾವು ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಮತ್ತು ಐದನೇದು ಪೀಪಲ್ ಪ್ಲೀಸಿಂಗ್. ಯಾವಾಗ ನಾವು ಎಲ್ಲರನ್ನ ಮೆಚ್ಚಿಸೋಕೆ ಹೋಗ್ತೀವಿ ಆಗ ನಮ್ಮ ಬೌಂಡ್ರೀಸ್ ಕ್ರಾಸ್ ಆಗುತ್ತೆ. ಒಂದು ಹೆಲ್ದಿ ಬೌಂಡ್ರೀಸನ್ನು ಸೆಟ್ ಮಾಡಿಕೊಂಡು ನಮ್ಮ ಪ್ರಯಾರಿಟೀಸ್ಗೆ ತಕ್ಕ ಹಾಗೆ ನಮ್ಮ ಗ್ರೂಪ್, ನಮ್ಮ ಸಿಚುವೇಶನ್ಸ್ನ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಎಷ್ಟೋ ಸಲ ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಇರುತ್ತೆ, ಎಷ್ಟೋ ಸಲ ನಾವು ಟಾಕ್ಸಿಸಿಟಿಗೆ ಅಗ್ರಿ ಮಾಡಬೇಕಾಗತ್ತೆ. ಬಟ್ ಅದನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ತೀವಿ, ಯಾವುದನ್ನು ನಾವು ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ತಗೋತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇವೆಲ್ಲವೂ ಕೂಡ ಮೆಂಟಲಿ ನಮ್ಮ ಯೋಚನೆಗಳಿಂದ ಶುರುವಾಗುವಂತಹ ಅಭ್ಯಾಸಗಳು. ಆದಷ್ಟು ಈ ಅಭ್ಯಾಸಗಳನ್ನು ಅಳವಡಿಸ್ಕೊಳ್ಳೋದು ತುಂಬಾನೇ ಮುಖ್ಯ. ಇದ್ರ ಎಲ್ಲದ್ರ ಕುರಿತಾಗಿ ನಮಗೊಂದು ಐಡಿಯಾ ಇರುತ್ತೆ, ನಮಗಿದು ತಿಳಿದಿರುತ್ತೆ, ಬಟ್ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ನಾವು ಫೇಲ್ ಮಾಡ್ತಿರ್ತೀವಿ. ಪ್ರತಿ ಸಲ ಒಂದು ಚಿಕ್ಕ ಮಾತು, ಚಿಕ್ಕ ರಿಜೆಕ್ಷನ್ ನಮ್ಮ ಕಾನ್ಫಿಡೆನ್ಸ್ನ ತೀರಾ ಕಡಿಮೆ ಮಾಡ್ತಾ ಹೋಗುತ್ತೆ. ಇದು ಆಗೋಕೆ ಬಿಡಬಾರ್ದು. ನಾವು ಮಾನಸಿಕವಾಗಿ ಇನ್ನೂ ಹೆಚ್ಚು ದೃಢವಾಗಬೇಕು. ನಮ್ಮ ಫಿಸಿಕಲ್ ಹೆಲ್ತ್ಗೆ ನಾವು ಎಷ್ಟು ಪ್ರಯಾರಿಟಿ ಕೊಡ್ತೀವೋ ಅಷ್ಟೇ ಪ್ರಯಾರಿಟಿ ನಮ್ಮ ಮೆಂಟಲ್ ಹೆಲ್ತ್ಗೆ ಕೊಡೋದು ಕೂಡ ತುಂಬಾ ಮುಖ್ಯ. ಸೊ ಈ ರೀತಿಯಾದಂತಹ ಒಂದು 5 ಹ್ಯಾಬಿಟ್ಸನ್ನು ನೀವು ಇನ್ಕಲ್ಕೇಟ್ ಮಾಡ್ತೀರಾ, ಚೇಂಜ್ ಮಾಡ್ಕೋತೀರಾ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.